ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಭಾರತದಲ್ಲಿ ಸಹಸ್ರಾರು ಮಂದಿ ರಾಜಕೀಯ ನಾಯಕರಿದ್ದಾರೆ. ಆದರೆ ಎಲ್ಲರೂ ಕೂಡ ಜನಪ್ರಿಯತೆಯನ್ನು ಗಳಿಸೋದಕ್ಕೆ ಸಫಲ ಆಗೋದಿಲ್ಲ. ಎಷ್ಟೋ ನಾಯಕರು ಅಧಿಕಾರ ಸಿಗೋವರೆಗೆ ಮಾತ್ರ ಜನರ ಜೊತೆ ಸಂಪರ್ಕದಲ್ಲಿರ್ತಾರೆ. ಆದರೆ ಒಮ್ಮೆ ಅಧಿಕಾರ ಕೈಗೆ ಸಿಕ್ಬಿಟ್ರೆ ಜನರನ್ನ, ತಮ್ಮ ಕ್ಷೇತ್ರವನ್ನ ಮರೆತೇ ಬಿಡ್ತಾರೆ. ಇನ್ನು ಕೆಲ ನಾಯಕರು ತಮ್ಮ ಕೆಲಸಗಳಿಂದ ಜನರ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಸ್ಪಂದಿಸೋದ್ರ ಮೂಲಕ ಹಾಗೂ ತಮ್ಮ ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡೋದ್ರ ಮೂಲಕ ಜನರಿಗೆ ಹತ್ತಿರ ಆಗ್ತಾರೆ. ಅವರ ಕಣ್ಣಲ್ಲಿ ಒಳ್ಳೆ ನಾಯಕ ಅಂತ ಗುರುತಿಸ್ಕೊಳ್ತಾರೆ. ಅಂತ ನಾಯಕರು ಮುಂದೊಂದು ದಿನ ರಾಜ್ಯಗಳ ಸಿಎಂ ಕೂಡ ಆಗಬಹುದು. ಗೆಳೆಯರೆ, ಈಗ ನಮ್ಮ ದೇಶದಲ್ಲಿರುವ 28 ಸಿಎಂಗಳಲ್ಲಿ ಸಾಕಷ್ಟು ಜನ ಜನರ ಪ್ರೀತಿಯನ್ನ ಗಳಿಸೋದ್ರಲ್ಲಿ ಹಿಂದೆ ಬಿದ್ದಿದ್ದಾರೆ. ಕೆಲವರು ಮಾತ್ರ ಹೆಚ್ಚಿನ ಪಾಪ್ಯುಲಾರಿಟಿಯನ್ನ ಗಳಿಸಿಕೊಂಡಿದ್ರೆ, ಮತ್ತೆ ಕೆಲವರು ತುಂಬಾನೇ ಹಿಂದುಳಿದಿದ್ದಾರೆ. ಹಾಗಾದ್ರೆ ಭಾರತದ ಮಟ್ಟಿಗೆ ಟಾಪ್ 5 ಸಿಎಂಗಳು ಯಾರು? ಹಿಂದೂ ಫೈರ್ ಬ್ರ್ಯಾಂಡ್ ಪ್ರಧಾನಿ ಮೋದಿಯ ಉತ್ತರಾಧಿಕಾರಿ ಅಂತಲೇ ಫೇಮಸ್ ಆಗಿರುವ ಉತ್ತರ ಪ್ರದೇಶದ ಸಿಎಂಗೆ ಯಾವ ಸ್ಥಾನ ಸಿಕ್ಕಿದೆ? ಜನಪ್ರಿಯ ಸಿಎಂಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಯಾರಿದ್ದಾರೆ? ಇವರನ್ನ ಜನರು ಇಷ್ಟಪಡೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತದಲ್ಲಿ ರಾಜಕೀಯ ನಾಯಕರ ಜನಪ್ರಿಯತೆಯನ್ನ ನಿರ್ಣಯಿಸುವ ಉದ್ದೇಶದಿಂದ ಮಾಧ್ಯಮವೊಂದು ಇತ್ತೀಚೆಗೆ ಸಮೀಕ್ಷೆಯೊಂದನ್ನು ನಡೆಸಿದೆ. ಅದರಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಅಂಶಗಳು ಹೊರಬಿದ್ದಿವೆ. ದೇಶದಲ್ಲಿರೋ ಮುಖ್ಯಮಂತ್ರಿಗಳಲ್ಲಿ ಯಾರು ಹೆಚ್ಚು ಜನರಿಗೆ ಹತ್ತಿರ ಆಗಿದ್ದಾರೆ, ಯಾರು ಹೆಚ್ಚು ಪಾಪ್ಯುಲರ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ವೋಟ್ ಮಾಡಿದ್ದಾರೆ. ಈ ಸಮೀಕ್ಷೆ ದೇಶದ ಟಾಪ್ 5 ಮುಖ್ಯಮಂತ್ರಿಗಳು ಯಾರು ಅನ್ನೋದನ್ನ ಹೊರಹಾಕಿದೆ. ಅಂದಹಾಗೆ ದೇಶದ ಟಾಪ್ 5 ಸಿಎಂಗಳ ಸ್ಥಾನದಲ್ಲಿ 5ನೇ ಸ್ಥಾನದಲ್ಲಿರೋದು ತ್ರಿಪುರಾ ರಾಜ್ಯದ ಮುಖ್ಯಮಂತ್ರಿ ಮಾಣಿಕ್ ಸಹಾ. ಭಾರತದ ಈಶಾನ್ಯ ರಾಜ್ಯ ತ್ರಿಪುರಾ ಸಿಎಂ ಮಾಣಿಕ್ ಸಹಾ 44.4% ಜನಪ್ರಿಯತೆಯನ್ನ ಗಳಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರಾಗಿದ್ದ ಇವರು 2016ರಲ್ಲಿ ಬಿಜೆಪಿಯನ್ನು ಸೇರಿದ್ರು. ಆ ಬಳಿಕ 2022ರ ಮಾರ್ಚ್ ತಿಂಗಳಲ್ಲಿ ತ್ರಿಪುರಾದ ಸಿಎಂ ಆಗಿ 2ನೇ ಅವಧಿಗೆ ಅಧಿಕಾರವನ್ನ ಸ್ವೀಕರಿಸಿದ್ರು. ಹಾಗೆ ನೋಡಿದ್ರೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದು ಮುಖ್ಯಮಂತ್ರಿ ಆದವರ ಪಟ್ಟಿಯಲ್ಲಿ ಮಾಣಿಕ್ ಸಹಾ ಕೂಡ ಕಾಣಿಸ್ತಾರೆ. ಈ ಹಿಂದೆ ತ್ರಿಪುರಾದಲ್ಲಿದ್ದ ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧ ಭರ್ಜರಿ ಯಶಸ್ಸನ್ನು ಗಳಿಸೋದ್ರಲ್ಲಿ ಬಿಜೆಪಿ ಸಫಲ ಆಗಿತ್ತು. ಆ ಬಳಿಕ ಅಲ್ಲಿ ಬಿಪ್ಲವ್ ಕುಮಾರ್ ದೇವ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಲಾಯಿತು. ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಮಾಣಿಕ್ ಸಹಾ ಈಗ ತ್ರಿಪುರಾದ ಮುಖ್ಯಮಂತ್ರಿಯಾಗಿದ್ದಾರೆ. ಅಲ್ಲದೆ ದೇಶದ ಜನಪ್ರಿಯ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಮಾಣಿಕ್ ಸಹಾ 5ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು 4ನೇ ಸ್ಥಾನದಲ್ಲಿರೋದು ಗುಜರಾತ್ನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್. ಜನಪ್ರಿಯ ಸಿಎಂ ಯಾರು ಅನ್ನೋದ್ರ ಬಗ್ಗೆ ನಡೆದ ಸಮೀಕ್ಷೆಯಲ್ಲಿ 42.6% ರೇಟಿಂಗ್ ಅನ್ನ ಭೂಪೇಂದ್ರ ಪಟೇಲ್ ಪಡ್ಕೊಂಡಿದ್ದಾರೆ. ಗುಜರಾತ್ನ 17ನೇ ಸಿಎಂ ಆಗಿರುವ ಪಟೇಲ್ 2021ರ ಸೆಪ್ಟೆಂಬರ್ನಿಂದ ಅಧಿಕಾರದಲ್ಲಿದ್ದಾರೆ. ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ 59 ವರ್ಷದ ಪಟೇಲ್ ರನ್ನ ಸಿಎಂ ಆಗಿ ಅನೌನ್ಸ್ ಮಾಡಲಾಗಿತ್ತು. ಆ ಬಳಿಕ 2022ರಲ್ಲಿ ಮತ್ತೆ ಗುಜರಾತ್ನ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಅತ್ಯಂತ ಹೆಚ್ಚು ಬಹುಮತವನ್ನ ಗಳಿಸಿ ಆರಿಸಿ ಬಂತು. ಈ ಸಂದರ್ಭದಲ್ಲಿ ಭೂಪೇಂದ್ರ ಪಟೇಲ್ ಅವರನ್ನ ಮತ್ತೆ ಸಿಎಂ ಆಗಿ ಆರಿಸಲಾಯಿತು. ಉತ್ತಮ ವ್ಯಕ್ತಿತ್ವ ಹಾಗೂ ಸರಳತೆಯಿಂದ ಜನರ ಮನಸ್ಸನ್ನ ಭೂಪೇಂದ್ರ ಪಟೇಲ್ ಗೆದ್ದಿದ್ದಾರೆ ಅಂತ ಈ ಸಮೀಕ್ಷೆ ಹೊರಹಾಕಿದೆ. ಇನ್ನು ದೇಶದ 3ನೇ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಅಂತಂದ್ರೆ ಅವರು ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಸರ್ಮಾ. ಗೆಳೆಯರೆ, ಒಂದಿಲ್ಲೊಂದು ಕಾರಣದಿಂದ ಅಸ್ಸಾಂನ ಮುಖ್ಯಮಂತ್ರಿಗಳು ಸದಾ ಸುದ್ದಿಯಲ್ಲಿ ಇರ್ತಾರೆ. ಇಲ್ಲಿ ಇವರು ಅಸ್ಸಾಂನಲ್ಲಿ ಮಾಡಿರುವಂತಹ ಜನಪ್ರಿಯ ಕಾರ್ಯಕ್ರಮಗಳು ಅಥವಾ ಅಭಿವೃದ್ಧಿ ಕೆಲಸಗಳು ಇವರನ್ನ ಹೆಚ್ಚು ಜನಪ್ರಿಯ ಮಾಡದೇ ಇದ್ರೂ ಕೂಡ ವಿವಾದಾತ್ಮಕ ಹೇಳಿಕೆಗಳು ಹಾಗೂ ವಿವಾದಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರ ಮೂಲಕವೇ ಹಿಮಂತ್ ಬಿಸ್ವಾ ಸರ್ಮಾ ತಾವು ಯಾರು ಅನ್ನೋದನ್ನ ಜನರಿಗೆ ಮುಟ್ಟಿಸಿದ್ದಾರೆ. ಹೀಗಾಗಿ ಇವರಿಗೆ 48.6% ರೇಟಿಂಗ್ ಸಿಕ್ಕಿದೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿದ್ದ ಹಿಮಂತ್ ಬಿಸ್ವಾ ಸರ್ಮಾ ರಾಹುಲ್ ಗಾಂಧಿ ಅವರ ನಡವಳಿಕೆಗಳಿಂದ ಬೇಸತ್ತು ಕಾಂಗ್ರೆಸ್ ಪಕ್ಷವನ್ನ ತೊರೆಯುತ್ತಿರೋದಾಗಿ ಹೇಳಿ ಬಿಜೆಪಿ ಪಕ್ಷವನ್ನ ಸೇರ್ಕೊಂಡ್ರು. ಆ ನಂತರದ ರಾಜಕೀಯ ಪರಿಸ್ಥಿತಿಗಳಲ್ಲಿ ಬಿಸ್ವಾ ಸರ್ಮಾ ಅಸ್ಸಾಂನ ಮುಖ್ಯಮಂತ್ರಿಯಾದರು. ಈಗ ಬಿಜೆಪಿಯ ಹಿಂದೂ ಫೈರ್ ಬ್ರ್ಯಾಂಡ್ಗಳ ಪಟ್ಟಿಯಲ್ಲಿ ಹಿಮಂತ್ ಬಿಸ್ವಾ ಸರ್ಮಾ ಕೂಡ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು ದೇಶದಲ್ಲಿನ ಟಾಪ್ 5 ಮುಖ್ಯಮಂತ್ರಿಗಳ ಪೈಕಿ 2ನೇ ಸ್ಥಾನದಲ್ಲಿರೋದು ಯೋಗಿ ಆದಿತ್ಯನಾಥ್. 2017ರಿಂದಲೂ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಾರೆ. 2022ರಲ್ಲಿ ಕೂಡ ಅವರ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯವನ್ನು ಗಳಿಸಿದೆ. ಗ್ಯಾಂಗ್ಸ್ಟರ್ಗಳ ವಿರುದ್ಧ ಹಾಗೂ ಅಪರಾಧಿಗಳ ವಿರುದ್ಧ ಅವರ ನಿರ್ಧಾರಗಳು, ಬುಲ್ಡೋಸರ್ ನೀತಿಯಿಂದ ಯೋಗಿ ದೇಶದಲ್ಲಿ ಹೆಚ್ಚು ಜನಪ್ರಿಯರಾಗಿದ್ದಾರೆ. ಅಲ್ಲದೆ ದೇಶದಲ್ಲಿ ಮೋದಿ ಅವರನ್ನ ಹೊರತುಪಡಿಸಿದರೆ ಅತಿ ಹೆಚ್ಚು ಜನಪ್ರಿಯ ನಾಯಕ ಅನ್ನೋ ಖ್ಯಾತಿಗೂ ಕೂಡ ಯೋಗಿ ಆದಿತ್ಯನಾಥ್ ಪಾತ್ರರಾಗಿದ್ದಾರೆ. ಯೋಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದ ನಂತರ ಅಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು
ನಡೀತಾ ಇರೋದ್ರ ಜೊತೆಗೆ ಕಾನೂನು ಸುವ್ಯವಸ್ಥೆ ಕೂಡ ಹಿಡಿತಕ್ಕೆ ಬಂದಿದೆ. ಇನ್ನು ಉತ್ತರ ಪ್ರದೇಶದ ಜಿಡಿಪಿಯನ್ನ 1 ಟ್ರಿಲಿಯನ್ಗೆ ಮುಟ್ಟಿಸುವ ಜವಾಬ್ದಾರಿಯನ್ನು ಕೂಡ ಯೋಗಿ ಆದಿತ್ಯನಾಥ್ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೂ ಕೂಡ ಬಿಜೆಪಿ ಸರ್ಕಾರ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಇದರ ಜೊತೆಗೆ ಅಯೋಧ್ಯ ರಾಮ ಮಂದಿರದ ಉದ್ಘಾಟನೆಯ ಕೀರ್ತಿ ಕೂಡ ಯೋಗಿ ಆದಿತ್ಯನಾಥ್ ಅವರಿಗೆ ಸಿಗ್ತಾ ಇದೆ. ಅವರ ಅವಧಿಯಲ್ಲಿ ಈ ಮಂದಿರ ಉದ್ಘಾಟನೆ ಆಗಿರೋದು ಯೋಗಿ ಅವರ ಜನಪ್ರಿಯತೆಯನ್ನ ಹೆಚ್ಚು ಮಾಡ್ತಾ ಇದೆ. ಹೀಗಾಗಿನೇ ಮೋದಿ ಅವರ ನಂತರ ಬಿಜೆಪಿಯಿಂದ ದೇಶದ ಪ್ರಧಾನಿಯಾಗುವ ನಾಯಕ ಯಾರು ಅಂತ ಅಂದಾಗ ಅಲ್ಲಿ ಯೋಗಿ ಆದಿತ್ಯನಾಥ್ ಅವರ ಹೆಸರು ಕೇಳಿ ಬರ್ತಾ ಇರೋದು. ಈ ಎಲ್ಲಾ ಕಾರಣದಿಂದ ಈಗ ನಡೆದಿರುವ ಸರ್ವೆಯಲ್ಲಿ ಅವರಿಗೆ 51.3% ರೇಟಿಂಗ್ ಸಿಕ್ಕಿದೆ. ಆ ಮೂಲಕ ಯೋಗಿ ಆದಿತ್ಯನಾಥ್ ಭಾರತದ 2ನೇ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಅನ್ನೋ ಖ್ಯಾತಿಗೆ ಪಾತ್ರ ಆಗಿದ್ದಾರೆ. ಹಾಗಾದ್ರೆ ದೇಶದ ನಂಬರ್ 1 ಮುಖ್ಯಮಂತ್ರಿ ಯಾರು ಗೆಳೆಯರೆ? ಈ ಪ್ರಶ್ನೆಗೆ ಜನ ಉತ್ತರ ಕೊಟ್ಟಿರೋದು ಒಡಿಶಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅಂತ. ಅವರು ಈಗ ನಡೆದಿರುವ ಸಮೀಕ್ಷೆಯಲ್ಲಿ 52.7% ರೇಟಿಂಗ್ ಅನ್ನು ಪಡ್ಕೊಂಡಿದ್ದಾರೆ. ಬಿಜು ಜನತಾದಳದ ಮುಖ್ಯಸ್ಥರಾಗಿರುವ ನವೀನ್ ಪಟ್ನಾಯಕ್ ದೇಶದಲ್ಲಿ ಅತ್ಯಂತ ಸುದೀರ್ಘ ಸಮಯ ಸಿಎಂ ಆಗಿರೋರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಕಳೆದ ವರ್ಷ ನವೀನ್ ಪಟ್ನಾಯಕ್ ಅವರು ಪಶ್ಚಿಮ ಬಂಗಾಳದಲ್ಲಿ ದೀರ್ಘಾವಧಿಗೆ ಮುಖ್ಯಮಂತ್ರಿ ಆಗಿದ್ದ ಜ್ಯೋತಿ ಬಸು ಅವರ ದಾಖಲೆಯನ್ನು ಮುರಿದಿದ್ದಾರೆ. ಇನ್ನು 2024ರಲ್ಲಿ ಕೂಡ ಬಿಜು ಜನತಾದಳ ಒಡಿಶಾದ ಚುನಾವಣೆಯನ್ನು ಗೆದ್ದು ಅಲ್ಲಿ ನವೀನ್ ಪಟ್ನಾಯಕ್ ಮುಖ್ಯಮಂತ್ರಿ ಆದ್ರೆ ಅಲ್ಲಿ ದೇಶದಲ್ಲೇ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿ ಆಗಿದ್ದ ಕೀರ್ತಿಯನ್ನು ಕೂಡ ನವೀನ್ ಪಟ್ನಾಯಕ್ ಪಡ್ಕೊಳ್ತಾರೆ. ಆದ್ರೆ ಈ ವಿಷಯದಲ್ಲಿ ಒಂದಷ್ಟು ಅನುಮಾನಗಳು ಮೂಡ್ತಾ ಇವೆ. ಈಗಾಗಲೇ ನವೀನ್ ಪಟ್ನಾಯಕ್ ತಮ್ಮ ಉತ್ತರಾಧಿಕಾರಿ ಯಾರು ಅನ್ನೋದನ್ನ ಘೋಷಿಸಿದ್ದಾರೆ. ಹೀಗಾಗಿ ಅವರು ಮುಂದಿನ ಬಾರಿ ತಮ್ಮ ಪಕ್ಷ ಗೆದ್ರು ಮುಖ್ಯಮಂತ್ರಿ ಆಗ್ತಾರಾ ಇಲ್ಲವಾ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ಏನೇ ಆದ್ರೂ ನವೀನ್ ಪಟ್ನಾಯಕ್ ಸದ್ಯ ನಡೆದಿರುವಂತಹ ಸಮೀಕ್ಷೆಯಲ್ಲಿ ಭಾರತದ ನಂಬರ್ 1 ಮುಖ್ಯಮಂತ್ರಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದಾರೆ. ಹಾಗಂತ ಇಲ್ಲಿ 2ನೇ ಸ್ಥಾನಕ್ಕೂ 1ನೇ ಸ್ಥಾನಕ್ಕೂ ತುಂಬಾ ಏನು ವ್ಯತ್ಯಾಸ ಇಲ್ಲ. ನವೀನ್ ಪಟ್ನಾಯಕ್ 52.7% ನಷ್ಟು ರೇಟಿಂಗ್ ಅನ್ನು ಪಡ್ಕೊಂಡ್ರೆ 2ನೇ ಸ್ಥಾನದಲ್ಲಿರುವ ಯೋಗಿ ಆದಿತ್ಯನಾಥ್ 51.3% ರೇಟಿಂಗ್ ಅನ್ನ ಪಡ್ಕೊಂಡಿದ್ದಾರೆ. ಹೀಗಾಗಿ ಇಲ್ಲಿ 1.4% ಹೆಚ್ಚಿನ ಜನಪ್ರಿಯತೆಯನ್ನ ನವೀನ್ ಪಟ್ನಾಯಕ್ ಪಡ್ಕೊಂಡಿದ್ದಾರೆ. ಗೆಳೆಯರೆ, ಈ ಟಾಪ್ 5 ಲಿಸ್ಟ್ ನಲ್ಲಿ ದಕ್ಷಿಣ ಭಾರತದ ಯಾವೊಬ್ಬ ಮುಖ್ಯಮಂತ್ರಿಗಳು ಕೂಡ ಕಂಡು ಬಂದಿಲ್ಲ. ಹಾಗಂತ ಇವರ ಪಾಪ್ಯುಲಾರಿಟಿಗೇನು ಕಡಿಮೆ ಏನಿಲ್ಲ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಹಾಗೂ ಸ್ಟಾಲಿನ್ ತಮ್ಮದೇ ಆದ ಕಾರಣಗಳಿಂದ ತುಂಬಾನೇ ಪಾಪ್ಯುಲರ್ ಸಿಎಂಗಳು ಅಂತ ಹೇಳಿ ಕರೆಸ್ಕೊಳ್ತಾರೆ. ಹಾಗೇನೆ ಈ ಹಿಂದೆ ತೆಲಂಗಾಣದ ಮುಖ್ಯಮಂತ್ರಿ ಆಗಿದ್ದ KCR ಬಿಜೆಪಿ ವಿರುದ್ಧದ ರಾಜಕಾರಣ ಹಾಗೂ ತೆಲಂಗಾಣಕ್ಕಾಗಿ ನಡೆಸಿದ ಹೋರಾಟದ ಕಾರಣದಿಂದ ಸಾಕಷ್ಟು ಹೆಸರನ್ನ ಮಾಡಿದ್ರು. ಇನ್ನು ಪಿಣರಾಯಿ ವಿಜಯನ್ ಅಂತೂ ಬಿಜೆಪಿ ವಿರುದ್ಧದ ರಾಜಕಾರಣದಿಂದಲೇ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾರೆ. ಹಾಗೆ ಜಗನ್ಮೋಹನ್ ರೆಡ್ಡಿ ತಮ್ಮ ಜನಪ್ರಿಯ ಯೋಜನೆಗಳಿಂದ ಜನರ ಗಮನವನ್ನು ಸೆಳೆದಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ದೇಶದ ಟಾಪ್ 5 ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಇವರಿಗೆ ಸ್ಥಾನ ಸಿಗದಲೇ ಇರೋದು ನಿಜಕ್ಕೂ ಅಚ್ಚರಿಗೆ ಕಾರಣ ಆಗ್ತಾ ಇದೆ. ಇದು ಗೆಳೆಯರೆ ದೇಶದ ಟಾಪ್ 5 ಮುಖ್ಯಮಂತ್ರಿಗಳ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.